ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ನಾವು ಮಾಡಿದ ಎಲ್ಲ ಕರ್ಮಗಳು ಸಹ ನಮಗೆ ಮತ್ತೆ ಮತ್ತೆ ಮರಳಿ ಬರುತ್ತೆ ಅಂತ ಇನ್ನೊಂದು ಕತೆ ನಿಮಗಾಗಿ. ಒಂದು ನದಿಯ ದಡದಲ್ಲಿ ಒಂದು ಇರುವೆ ಬಂಡೆ ಮೇಲೆ ಬಿದ್ದಂತಹ ನೀರನ್ನು ಕುಡಿತಾ ಇರುತ್ತೆ. ಗಾಳಿ ಜೋರಾಗಿ ಬೀಸಿ ಆ ಇರುವೆ ನದಿಯಲ್ಲಿ ಬಿದ್ದು ಹೋಗುತ್ತೆ. ಅದಕ್ಕೆ ತನ್ನ ಎಲ್ಲ ಪ್ರಯತ್ನವನ್ನು ಮೀರಿ ಅದು ಪ್ರಯತ್ನ ಪಡ್ತಿರುತ್ತೆ, ಆದರೆ ಆಗೋದೇ ಇಲ್ಲ. ಯಾಕೆಂದರೆ ನದಿ ತುಂಬ ರಭಸವಾಗಿ ಹರಿತಾ ಇರುತ್ತೆ. ಇನ್ನೇನು ನಾನು ಮುಳುಗು ಹೋಗ್ತೀನಿ ಅಂತ ಆ ಇರುವೆಗೂ ಅನಿಸೋವಂತಹ ಸಂದರ್ಭದಲ್ಲಿ ಅಲ್ಲೇ ಮೇಲೆ ಒಂದು ಪಾರಿವಾಳ ಕೂತಿರುತ್ತೆ. ಆ ಪಾರಿವಾಳ ಒಂದು ಎಲೆಯನ್ನು ಕಿತ್ತು ಆ ಇರುವೆ ಬಳಿ ಹಾಕುತ್ತೆ. ಆ ಇರುವೆ ಅದನ್ನೇ ದೋಣಿಯ ಥರ ಮಾಡಿಕೊಂಡು ಹೇಗೋ ಕಷ್ಟಪಟ್ಟು ಅದು ದಡವನ್ನು ಸೇರುತ್ತೆ. ದಡವನ್ನು ಸೇರಿದ ತಕ್ಷಣ ಅದು ಕೃತಜ್ಞತೆಯನ್ನು ಹೇಳುತ್ತೆ. ಹೀಗೆ ಒಂದು ದಿನ ಆ ಪಾರಿವಾಳ ಮರದ ಮೇಲೆ ಆರಾಮಾಗಿ ಮಲಗಿಬಿಟ್ಟಿರುತ್ತೆ. ಆದರೆ ಎಲ್ಲಿಂದಲೋ ಬಂದಂತಹ ಒಂದು ಕಾಡು ಬೆಕ್ಕು ಅದನ್ನು ಇನ್ನೇನು ಹಾರಿ ತಿನ್ಬಿಡಬೇಕು ಅಂತ ಅನ್ನಿಸೋ ಅಷ್ಟರಲ್ಲಿ ಈ ಇರುವೆ ಅದನ್ನು ನೋಡುತ್ತೆ. ನೋಡಿದ ತಕ್ಷಣ ಏನು ಮಾಡುತ್ತೆ, ಅಯ್ಯೋ ಅದೇ ಪಾರಿವಾಳ ಅಲ್ವಾ, ನನ್ನ ಜೀವವನ್ನು ಉಳಿಸಿತ್ತು, ಇದರ ಜೀವವನ್ನು ನಾನು ಏನಾದರೂ ಮಾಡಿ ಬದುಕಿಸಲೇಬೇಕು ಅಂತ ಅದಕ್ಕೂ ಗೊತ್ತು ಕೆಲವೇ ಸೆಕೆಂಡುಗಳಿದೆ ಅಂತ. ಅದರ ಎಲ್ಲ ಶಕ್ತಿಯನ್ನು ಹಾಕಿ ಓಡಿ ಹೋಗಿ ಆ ಬೆಕ್ಕಿನ ಕಾಲನ್ನು ಹತ್ತುತ್ತೆ. ಇನ್ನೇನು ಆ ಬೆಕ್ಕು ಹಾರಬೇಕು ಅನ್ನೋಷ್ಟರಲ್ಲಿ ಅದರ ಕಾಲನ್ನು ಜೋರಾಗಿ ಕಚ್ಚುತ್ತೆ. ಕಚ್ಚಿದ ತಕ್ಷಣ ಆ ಬೆಕ್ಕೇನು ಮಾಡುತ್ತೆ, ಕೂಗಿ ಕೆಳಗಡೆ ಬಿದ್ದುಬಿಡುತ್ತೆ. ಅಯ್ಯೋ ಅಂತ ಜೋರಾಗಿ ಕೂಗುತ್ತೆ. ಅದು ಕೂಗಿದ ಶಬ್ದಕ್ಕೆ ಪಾರಿವಾಳ ಹಾರಿ ಹೋಗುತ್ತೆ. ಈ ಕತೆ ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ. ಆದರೆ ನಾವು ಮಾಡುವ ಒಂದು ಚಿಕ್ಕ ಚಿಕ್ಕ ಸಹಾಯವೂ ಸಹ ಮುಂದೊಂದು ದಿನ ಖಂಡಿತ ನಮಗೆ ಮರಳಿ ಬರುತ್ತೆ. ಅಂದರೆ ಮರಳಿ ಬರುತ್ತೆ ಅಂತ ನಾವು ಸಹಾಯವನ್ನು ಮಾಡೋದಲ್ಲ. ನಮ್ಮ ಕೈಲಿ ಭಗವಂತ ಈ ಮನುಷ್ಯರ ಜನ್ಮವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಪ್ರತಿನಿತ್ಯ ನಮ್ಮ ಕೈಲಿ ಎಷ್ಟು ಸಹಾಯ ಮಾಡೋದಕ್ಕೆ ಸಾಧ್ಯವೋ ಅಷ್ಟೂ ಸಹಾಯವನ್ನು ಮಾಡಬೇಕು. ಯಾಕೆ ಅಂತ ಅಂದರೆ, ದೈವ ಮನುಷ್ಯ ರೂಪೇಣ ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಹಿಂದೀಲಿ ಒಂದು ಹಾಡು ಸಹ ಬರುತ್ತೆ, ಪತಾ ನಹಿ ಕಿಸ್ ರೂಪ ಮೇ ಆಕರ್ ನಾರಾಯಣ ಮಿಲ್ ಜಾಯೇಗ ಅಂತ. ಹಾಗಾಗಿ ಭಗವಂತ ನಮಗೆ ಯಾವ ರೂಪದಲ್ಲಿ ದರ್ಶನ ಕೊಡ್ತಾನೋ ಖಂಡಿತವಾಗ್ಲೂ ನಮಗೆ ಗೊತ್ತಿಲ್ಲ. ಆದರೆ ಎಲ್ಲ ಸಕಲ ಜೀವಿಗಳಲ್ಲೂ ಸಹ ನಾವು ಭಗವಂತನನ್ನು ಕಾಣುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಬೇಕು. ಎಲ್ಲ ಜೀವಿಗಳಲ್ಲೂ ಸಹ ನಾವು ಕರುಣೆಯನ್ನು ತುಂಬಿರಬೇಕು. ಹಾಗೂ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮ ಕೈಲಿ ಎಷ್ಟು ಸಹಾಯ ಮಾಡೋದಕ್ಕಾಗುತ್ತೋ ಅಷ್ಟೂ ಸಹಾಯವನ್ನು ಮಾಡ್ತಾ ಹೋಗಬೇಕು. ಯೋಚನೆ ಮಾಡಿ, ಹಾಗೆ ಸಹಾಯ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.